ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ರಾಮ್ ಸರ್ 360 ಗೊತ್ತಿದೆ. ಇವತ್ತು ನಾನು ನಿಮಗೆ ಕೀ ಆನ್ಸರ್ ಮಾಡೋಕ್ಕಿಂತ ಮುಂಚೆ ಈ ವಿಡಿಯೋನ ಯಾಕೆ ಮಾಡ್ತಾ ಇದ್ದೀನಿ ಅಂದರೆ ಗೊತ್ತಿರಲಿ. ಇವತ್ತು ನಾನು ಕೂಡ ಒಬ್ಬ ಅಸ್ಪಿರೆಂಟ್ ಆಗಿ ಎಕ್ಸಾಮನ್ನು ಎದುರಿಸಿದಾಗ ನನಗಾದಂಥ ಕೆಲವೊಂದಿಷ್ಟು ಸವಾಲುಗಳು ಏನಾದವಪ್ಪ ಸರ್, ನಾವೆಲ್ಲ ಓದಿದ್ದೀವಿ, ಇವತ್ತಿನ ಎಕ್ಸಾಮ್ ಹಾಲಲ್ಲಿ ಹೋದಾಗ ನಮಗೆ ಎಕ್ಸಾಮ್ ಬರೆಯುವಾಗ ಏನಾಯ್ತು, ನಮಗೆ ಎಲ್ಲಿ ಕರೆಕ್ಟಾಗಿ ನಮಗೆ ಎಲ್ಲಿ ಮೋಸ ಆಗ್ತಿದೆ ಸರ್. ನಾವು ಪೊಲೀಸ್ ಎಕ್ಸಾಮ್ ಬರೆಯೋರೆಲ್ಲ ಗ್ರೂಪ್ ಸಿ ಎಕ್ಸಾಮು ಗೊತ್ತಿರಲಿ. ಮೊದಲಾಗಿ KSP ಎಕ್ಸಾಮ್ ನಡೆಸ್ತಿತ್ತು, ಈಗ KA ಕೊಟ್ಟಿದ್ದಾರೆ, ಪರವಾಗಿಲ್ಲ. ಅತಿಯಾದ ಪಾರದರ್ಶಕತೆ ಅಂತ ಹೇಳ್ತಿದ್ದಾರೆ, ಓಕೆ ಪರವಾಗಿಲ್ಲ. KA ಅತಿಯಾದ ಪಾರದರ್ಶಕತೆ ನಡೆದಿದೆ, ಅವತ್ತೇ ಬೇಗ ರಿಸಲ್ಟ್ ಬಿಡುತ್ತೆ, OMR ಸೀಟ್ ಕೂಡ ಅಪ್ಲೋಡ್ ಮಾಡುತ್ತೆ, ಪರವಾಗಿಲ್ಲ. ಓಕೆ ಅಲ್ಲ ಸರ್, ನಾವು ಒಂದೇ ಕ್ವಶನ್ ಕೇಳ್ತಾ ಇರೋದು ನಿಮಗೆ. ನಮ್ಮ ಕ್ವಶನ್ನೇ ಚೆನ್ನಾಗಾಗಿಲ್ಲ ಅಂದರೆ ರಿಸಲ್ಟ್ ತೊಗೊಂಡು ನಾವೇನು ಮಾಡೋಣ? KSP ಮೊದಲು ನಡೆಸುವಾಗ KSP ಎಕ್ಸಾಮನ್ನು 90 ನಿಮಿಷಗಳನ್ನು ನಿಗದಿ ಮಾಡಿದ್ದು ಯಾವ ಕ್ವಶನ್ ಪೇಪರ್ಗಳಿಗೆ? ಆ ಕ್ವಶನ್ ಪೇಪರ್ಗಳ ಪ್ಯಾಟರ್ನು ಚೇಂಜ್ ಇತ್ತು. ಹೌದು, ನಾ ಎಲ್ಲರ ಪರವಾಗಿ ಹೇಳ್ತಾ ಇಲ್ಲ. ಒಂದಿಷ್ಟು ಜನ ಅತಿ ಪಾಂಡಿತ್ಯ ಹೊಂದಿರ್ತೀರಿ, ಚೆನ್ನಾಗಿ ಓದಿರ್ತೀರಿ, ನೀವು ಅದೇ ಟೈಮಲ್ಲಿ ಕವರ್ ಮಾಡಿ ಎಕ್ಸಾಮ್ ಬರ್ದಿರ್ತೀರಿ. ಹೌದಪ್ಪ, ನಾವು ಎಲ್ಲರದು ಆಲ್ ಓವರ್ ರೇಷೋ ತೊಗೋಬೇಕಾಗುತ್ತೆ. ಅರ್ಥ ಆಯ್ತಾ? ಈಗ ನಾನು ಕೂಡ ಓದಿದವನೇ, ನಾನು ಕೂಡ ಮಾಡಿದವನೇ, ಎಕ್ಸಾಮ್ ಬರ್ದವನೇ. ಇಲ್ಲಿ ಸಮಸ್ಯೆ ಏನಾಗಿರೋದಂದರೆ, ಈ ಕ್ವಶನ್ಗಳನ್ನು ನೀವು ಅರ್ಧ ಪೇಜ್ ಬಿಟ್ಟು ಒಂದು ಪೇಜ್ ಕೊಡಿ, ಪರವಾಗಿಲ್ಲ, ನನಗೆ ನೋ ಅಬ್ಜೆಕ್ಷನ್. ಬಟ್ ಆ ಕ್ವಶನ್ ಪೇಪರನ್ನು ಬಿಡಿಸುವಂಥ ಟೈಮ್ಗಳನ್ನು ನೀವು ಅದನ್ನೊಮ್ಮೆ ಕುಂತು ಅನಲೈಸ್ ಮಾಡಬೇಕಲ್ವಾ? ಈಗ 90 ನಿಮಿಷದ ಕ್ವಶನ್ ಪೇಪರ್ ಕೊಟ್ಟರೆ ಅದೇ ಥರಂಥ ಕ್ವಶನ್ಗಳಿದ್ರೆ ಚೆನ್ನಾಗಿರೋ ಕಡಿಮೆ ಲೈನ್ ಇರುತ್ತೆ ಕ್ವಶನ್ಗಳನ್ನು ನಾ ಸಮಸ್ಯೆನೇ ಇಲ್ಲ. ನೀವು ಕ್ವಶನ್ ಪೇಪರ್ ಹೆಂಗೆ ತೆಗೀರಿ, ನೀವು ಏನೇ ಮಾಡಿ, ಬಟ್ ಅದಕ್ಕೆ ಟೈಮನ್ನು ವ್ಯಾಲ್ಯೂ ಮಾಡಬೇಕಲ್ಲ. 90 ನಿಮಿಷದ ಕ್ವಶನ್ ಪೇಪರ್ ಅದು 90 ನಿಮಿಷದ ಕ್ವಶನ್ ಪೇಪರ್ ಅಲ್ಲ, ಅದು ಸ್ವಲ್ಪ ಟೈಮನ್ನು ಎಕ್ಸ್ಟೆಂಡ್ ಮಾಡಬೇಕಲ್ಲ. KSP ಮಾಡ್ತಿರೋ 90 ನಿಮಿಷನೇ. ಹೌದು, ನೀವು KSP ಥರ ಕ್ವಶನ್ ತೆಗೆದಿಲ್ಲ, ಹೌದು, ಸ್ವಲ್ಪ ಕ್ವಶನಲ್ಲಿ ಲೆಂದಿಯಾಗಿ ಇಡ್ತಾ ಇದ್ದೀರಂದರೆ ಇವತ್ತು ಒಬ್ಬರು ಮೆಂಟಾಲಿಟಿ ಬಿಡಿಸ್ಕೊಂತ ಕುಂತ್ರೆ ಕ್ವಶನ್ಗಳನ್ನು ಅಟೆಂಡ್ ಮಾಡೋಕ್ಕಾಯ್ತಲ್ಲ. ಇವನ್ ನಾನೇ ಕೂಡ ಮತ್ತು ಅದರ ಜೊತೆಗೆ ನೀವು 5ನೇ ಆಪ್ಷನನ್ನು ಕೂಡ ಯಾಡ್ ಮಾಡಿದರೆ ಓಕೆ, ಒಳ್ಳೆಯದು, ಪಾರದರ್ಶಕತೆಗೆ ನಾನು ನಿಮಗೆ ಸಲ್ಯೂಟ್ ಮಾಡ್ತೀನಿ. ಬಟ್ ಆ 5ನೇ ಆಪ್ಷನ್ಗಳನ್ನು ಆಮೇಲೆ ನಾವು ನೆಕ್ಸ್ಟ್ ಟೈಮು ಆಮೇಲೆ ಫಿಲ್ ಮಾಡಬೇಕಂದ್ರೆ ಬಿಟ್ಟಿರೋದನ್ನು ನೋಡಿಕೊಂಡು ಯಾವ ಬಿಟ್ಟಿದೆಯಪ್ಪ ಅಂತೇಳಿ ನೋಡಿಕೊಂಡು ಸ್ವಲ್ಪ ಆದರೂ ಟೈಮ್ ಬೇಕಲ್ಲ ಅದನ್ನು ಫಿಲ್ ಮಾಡೋಕ್ಕೆ. ಇಲ್ಲ ಇದಕ್ಕೆ ಕೆಟ್ಟ ಕಮೆಂಟು ಮಾಡ್ತೀರಾ, ಒಳ್ಳೆ ಕಮೆಂಟು ಮಾಡ್ತೀರಾ. ಈ ಕೆಟ್ಟ ಕಮೆಂಟ್ ಮಾಡೋರು ಇರ್ತಾರೆ, ನಾನು ಪರವಾಗಿಲ್ಲ. ಬಟ್ ನನಗನ್ಸಿರೋದು ಇವತ್ತಿನ ಎಕ್ಸಾಮಲ್ಲಿ ನನಗನ್ಸಿರೋದು ಇದನ್ನು ಬೇಗನೆ ಒಂದು ಪ್ರಾಧಿಕಾರಕ ಮೂಲಕ ಮನವಿ ಮಾಡ್ಕೊಳ್ಳೋದೇನಪ್ಪ ಅಂತಂದರೆ, ನೀವು ಕ್ವಶನ್ ಪೇಪರ್ನ ಸೆಟ್ ಮಾಡ್ತಿರಲ್ಲ, ಆ ಟೈಮನ್ನು ನೋಡಿ. ಆ ಕ್ವಶನ್ ಪೇಪರ್ 90 ನಿಮಿಷದಲ್ಲಿ ಬಿಡ್ಸೋಕ್ಕಾಗತ್ತಾ? ಈಗ ಮೆಂಟಾಲಿಟಿ ಕೊಡ್ತೀರಾ, ಒಬ್ಬೊಬ್ರು ಒಂದೊಂದು ವ್ಯಕ್ತಿ ಮೆಂಟಾಲಿಟಿ ಸ್ವಲ್ಪ ವೀಕ್ ಇರ್ತಾರೆ, ಸ್ವಲ್ಪ ಲೇಟ್ ಆಗ್ತಿರುತ್ತೆ. ಎಲ್ಲನೂ ರೇಷೋ ಚೆನ್ನಾಗಿರಲ್ಲ. ಇಲ್ಲಿ ಯಾರು UP ಅಷ್ಟು ದೊಡ್ಡ ಕ್ಯಾಂಡಿಡೇಟು ಓದಿದವರು, ಪಾಂಡಿತ್ಯ ಹೊಂದಿದವರು ಅಷ್ಟು, ನಾವು ಎಲ್ಲರೂ ಎವರೇಜು. PC ಕ್ವಶನ್ ಪೇಪರ್ ಯಾವ ರೀತಿ ಇರುತ್ತೆ, ಓಕೆ ಕ್ವಶನ್ ತೆಗೆದಿರೋದು ನನಗೆ ನಿಮಗೆ ಕ್ವಶನ್ ಮಾಡ್ತಾ ಇಲ್ಲ, ನನಗೆ ಬೇಕಾಗಿರೋದು ಟೈಮ್, ಇವತ್ತಿನ ಬೇಕಾಗಿರ್ತಕ್ಕಂಥದ್ದು ಆ ಕ್ವಶನ್ ಪೇಪರನ್ನು ಬಿಡ್ಸೋಕ್ಕೆ. ಸರ್ ನನ್ನ ಕ್ವಶನ್ ಪೇಪರ್ ಈಸಿ ಇತ್ತು ಸರ್, ನಾನು ಹೇಳ್ತಾ ಇದ್ದೀನಿ ಕ್ವಶನ್ ಪೇಪರ್ ಈಸಿ ಇತ್ತು, ಬಟ್ ಬಿಡಿಸೋಕ್ಕೆ ಟೈಮ್ ಇರಲಿಲ್ಲ ಸರ್. ನಾನು ಭಾಳ ಜನದ ಬಾಯಿಂದ ಕೇಳಿರೋದೇ ಇದು. ಯಾಕಂದರೆ ನಮಗೆ ಆ ಭಯ ಇರುತ್ತೆ. ನೀವು ಎಕ್ಸಾಮ್ ನಡೆಸೋರಿಗೆ ಆ ಭಯ ಇರೋದಿಲ್ಲ, ಎಕ್ಸಾಮ್ ಬರೆಯೋರಿಗೆ ಅದು ಎಕ್ಸೈಟ್ಮೆಂಟ್, ಸ್ವಲ್ಪ ಭಯ ಇರುತ್ತೆ. ಹೌದಾ? ಆ ಭಯದಲ್ಲಿ ನಮಗೆ ಸ್ವಲ್ಪ ಸುಧಾರಿಸ್ಕೊಳ್ಳೋಕ್ಕಾದ್ರೂ ಟೈಮ್ ಬೇಕಲ್ವ? ಒಬ್ರು ಕೆಟ್ಟ ಕಮೆಂಟು ಮಾಡ್ತಾರೆ, ಇದಕ್ಕೂ ಈ ವಿಡಿಯೋಕ್ಕೂ ಕೆಟ್ಟ ಕಮೆಂಟ್ ಮಾಡ್ತಾರೆ, ಪರವಾಗಿಲ್ಲ. ಬಟ್ ನಾನು ಗಮನಿಸಿದ ಮಟ್ಟಿಗೆ ಇದರಲ್ಲಿ ಟೈಮ್ ಇರಲಿಲ್ಲ. ಈಗ ನಾ ಎಲ್ಲ ಎಜುಕೇಟರು ಕೀ ಆನ್ಸರ್ ಮಾಡೋದು ದೊಡ್ಡಗದಲ್ಲ. ಈಗ ಎಕ್ಸಾಮ್ ಮುಗಿದ ಮೇಲೆ ತಂದು ನೀವು ಗೂಗಲ್ಗೆ ಹಾಕಿದರೆ, ChatGPT ಅಥವಾ ಜೆಮಿನಾಯಿಗೆ ಹಾಕಿದರೆ ನಿಮಗೆ ಕೇಳಿದಂಥ ಆನ್ಸರ್ಗಳನ್ನು ತಂದು ಕೊಡುತ್ತದು. ಓಕೆ, ನೀವು ಯಾವ ಪಾಠದೊಳಗಿಂದಂತ ತಂದು ಕೊಡುತ್ತೆ. ಇವತ್ತು ಇಷ್ಟು ದಪ್ಪನ ಬುಕ್ಕ ಬರೆದ್ಬಿಟ್ಟು ನಾನು ಇಷ್ಟು ದಪ್ಪನ ಬುಕ್ಕ ಬರಿತೀನಿ, ಒಂದು 100 ಅಥವಾ 200 ವಿಡಿಯೋ ಮಾಡ್ತೀನಿ. ನಾನು ವಿಡಿಯೋದಾಗ ಬಂದೈತೆ, ನನ್ನ ಬುಕ್ದಾಗ ಬಂದೈತೆ ಅಂತ ಇವನ್ ನಾನು ಕೂಡ ಎಜುಕೇಟರ್ ಆಗಿ ಹೇಳ್ತೀನಿ. ಬಟ್ ಎಕ್ಸಾಮಿಗೆ ಟೈಮ್ ಬೇಕಲ್ಲ. ಇವನ್ನೆಲ್ಲ ಓದ್ಕೊಂಡು ಹೋಗ್ತಾ ಇದ್ದೀವಿ, ಅಲ್ಲಿ ಪರೀಕ್ಷೆಯನ್ನು ಎದುರಿಸ್ಲಿಕ್ಕೆ ನಮಗೆ ಟೈಮ್ ಸಾಲ್ತಾ ಇಲ್ಲ ಅಷ್ಟೇ. ನಂದು ಇದು ಫೈನಲ್ ಏನಪ್ಪ ಅಂತಂದರೆ, ಇಷ್ಟು ಟೈಮು ನಮಗೆ ಆ ಪರೀಕ್ಷೆಯನ್ನು ಎದುರಿಸ್ಲಿಕ್ಕೆ. ಆ ಥರ ಇದ್ದಂಥ ಕ್ವಶನ್ಗಳನ್ನು ಸ್ವಲ್ಪ ಭಾಳ ಲೆಂದಿ ಏನಿರಲಿಲ್ಲ, ಬಟ್ ಅದು 90 ನಿಮಿಷಕ್ಕೆ ಆಗುವಷ್ಟು ಇರಲಿಲ್ಲ ನನ್ನ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯನ ಕೂಡ ಕಮೆಂಟ್ ಮಾಡಿ. ಹಾಗೆ ಈ KA ಬೋರ್ಡಿಗೂ ಕೂಡ ಇದನ್ನು ಸ್ವಲ್ಪ ಟ್ಯಾಗ್ ಮಾಡಿ, KSP ಮತ್ತು KA ಬೋರ್ಡಿಗೂ ಟ್ಯಾಗ್ ಮಾಡಿ. ಓಕೆ, ಅವ್ರಿಗೂ ಕೂಡ ಮನವಿ ಮಾಡ್ಕೊಳ್ಳೋಣ. ಯಾಕಂದರೆ 90 ನಿಮಿಷದಲ್ಲಿ ಟೈಮ್ ಸಾಲ್ತಾ ಇಲ್ಲ ನನಗನ್ಸೋ ಮಟ್ಟಿಗೆ.
ನಿಮಗೆ ಬಂದು ಈ ಸದ್ಯ ನಾನು ಇದು ಕೀ ಆನ್ಸರ್ ಕೊಡ್ಬೋದಿತ್ತು. ಕೀ ಆನ್ಸರ್ ಕೊಡೋಕ್ಕಿಂತ ಮುಂಚೆ ನಾನು ಇದು ಒಂದು ಅಭಿಪ್ರಾಯನ ತಿಳಿಸಿದ್ದೀನಿ. ನಿಮ್ಮದು ಕೂಡ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆನಾ? ಧನ್ಯವಾದಗಳು.